ಉಷ್ಣಾಂಶ ಮತ್ತು ತಾಪಮಾನದಿಂದ ಗಗನಕ್ಕೇರಿದಂಥ ತರಕಾರಿ ಬೆಲೆ ದಿಢೀರ್ ಕುಸಿತಗೊಂಡಿದೆ. ಕಳೆದ 15 ದಿನಗಳಿಂದ ಹಿಂದೆ 150 ರಿಂದ 200 ರೂಪಾಯಿ ಗಡಿ ದಾಟಿದಂಥ ತರಕಾರಿಗಳು ಇಂದು 80 ರಿಂದ 60 ರೂಪಾಯಿಗಳಿಗೆ ಇಳಿಕೆಗೊಂಡಿದೆ. ಈ ಕುರಿತಂತೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಗಗನಕ್ಕೇರಿದಂತಹ ತರಕಾರಿ ಬೆಲೆ ದಿಢೀರ ಕುಸಿತಗೊಂಡಿರುವಂಥದ್ದು ನಾನಿವತ್ತು ಕೋಲಾರದ APMC ಮಾರುಕಟ್ಟೆಯಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ನೋಡೋದಾದರೆ ಇದು ಬಹುದೊಡ್ಡ ಮಾರುಕಟ್ಟೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಸಾಕಷ್ಟು ತರಕಾರಿಗಳು ಬಂದಿದ್ದಾವೆ. ಏನು ಕಳೆದ ವಾರ ಇದ್ದಂತಹ ತರಕಾರಿ ಬೆಲೆ ಇವತ್ತು ದಿಢೀರ್ ಕುಸಿತಗೊಂಡಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಾರೆ ಮಳೆ ಅಂತ ರೈತರು ಹೇಳ್ತಾ ಇರುವಂಥದ್ದು. ಏನು ಕಳೆದ ವಾರ 220 ರಿಂದ 240 ಹೋಗಿದ್ದಂತಹ ಬೀನ್ಸ್ ಇವತ್ತು ಕೇವಲ 80 ರೂಪಾಯಿಗೆ ಮತ್ತು 60 ರೂಪಾಯಿಗೆ ಬಂದಿದೆ ಅಂತ ಹೇಳ್ತಾರೆ. ಅದೇ ರೀತಿ ಹೀರೆಕಾಯಿ ಆಗ್ಬೋದು, ಮತ್ತು ಸೌತೆಕಾಯಿ ಆಗ್ಬೋದು, ಮತ್ತು ಚಿಕ್ಕಡಿಕಾಯಿ ಆಗ್ಬೋದು, ಎಲ್ಲ ತರಕಾರಿಗಳು ಸಹ ಏನಿವತ್ತು ದಿಢೀರನೆ ಕುಸಿತಗೊಂಡಿರುವಂಥದ್ದು. ಇದು ಒಂದು ರೀತಿಯ ರೈತನ ಸಂಕಷ್ಟಕ್ಕೆ ಈಡು ಮಾಡಿರುವಂಥದ್ದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದಿನ ಏನು ಬಿಸಿಲಿನ ತಾಪಕ್ಕೆ ಏನು ಬೆಳೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಏನು ನಷ್ಟ ಅನುಭವಿಸ್ತಾ ಇದ್ರು. ಆದರೆ ಇವತ್ತು ಏನು ದಿಢೀರ್ನೆ ಮಳೆ ಬರ್ತಾ ಇರೋ ಕಾರಣ ಇವತ್ತು ತರಕಾರಿ ಬೆಳೆ ಸಂಪೂರ್ಣವಾಗಿ ಬೆಲೆ ಕಳೆದುಕೊಂಡಿರುವಂಥದ್ದು. ಮತ್ತು ಇವತ್ತು ಮಳೆಯಿಂದ ರೈತ ಬೆಳೆ ಕಳ್ಕೊಳ್ತಾ ಇದ್ದಾನೆ. ಅದ್ರ ಜೊತೆಗೆ ಬೆಲೆಯೂ ಸಹ ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ರೈತ ಸಂಪೂರ್ಣವಾಗಿ ನಷ್ಟಕ್ಕೊಳಗಾಗ್ತಾ ಇದ್ದಾನೆ ಅಂತ ರೈತರ ಮಾತಾಗಿರುವಂಥದ್ದು. ಕ್ಯಾನ್ವಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.